ಅಲ್ಲ, ಆಫೀಸ್ದೇನು ಇವತ್ತು ಇಷ್ಟು ಸೈಲೆಂಟಾಗಿದೆಯಲ್ಲ ಅಂದಂಗೆ ನಮ್ಮ ಗಿಣಿ ಮರಿ ಏನು ಮಾಡ್ತಿದೆ? ತಡಿ, ಹೋಗಿ ನೋಡ್ತೀನಿ ಏನು ಮಾಡ್ತಾ ಇದ್ದಾಳೆ ಅಂತ. ಓ, ತುಂಬ ಇಂಟ್ರೆಸ್ಟಾಗೇ ಕೆಲಸ ಮಾಡ್ತಾಯಿದ್ದಾಳೆ. ಇವಳು ಹೆಂಗಪ್ಪ ಮತ್ತಿಸ್ಲಿ ಇವಾಗ? ಏನ್ರಿ ಮದನ್ ಹಂಗೆ ನೋಡ್ತಿದ್ದೀರಾ? ಯಾಕೆ ನೀವಿನ್ನೂ ಮನೆಗೆ ಹೋಗಿಲ್ವಾ? ಎಲ್ರಿ ಪ್ರಿಯಾ ಹೋಗೋದು? ನೀವು ನೋಡಿದ್ರೆ ತುಂಬ ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಬಿಟ್ಟು ನಾನು ಯಾವಾಗ ತಾನೇ ಹೋಗಿದ್ದೀನಿ ಹೇಳಿ? ಓ ಹೌದಂತೆ, ಇವತ್ತು ಬೇರೆ ಸಂಕ್ರಾಂತಿ ಹಬ್ಬ. ನಿಮಗೋಸ್ಕರ ನಿಮ್ಮ ಅಮ್ಮ ಕಾಯ್ತಾ ಇರ್ತಾರೆ. ಮತ್ತೆ ಹೋಗ್ಬೇಕಾಗಿತ್ತು ತಾನೇ? ಅಮ್ಮ ಬಿಡ್ರಿ, ದಿನ ಕಾಯ್ತಾನೆ ಇರ್ತಾರೆ. ಆದರೆ ನೀವು ಯಾವಾಗ ತಾನೇ ನನಗೋಸ್ಕರ ವೆಯ್ಟ್ ಮಾಡಿದ್ದೀರಾ? ನಾನು ವೆಯ್ಟ್ ಮಾಡಬೇಕು ಅಂದರೆ ನೀವು ನಿಮ್ಮಮ್ಮ ಹತ್ರ ಮಾತಾಡಿ ನನ್ನ ಕುತ್ತಿಗೆಗೆ ಒಂದು ತಾಳಿ ಕಟ್ಟಬೇಕು. ಆವಾಗ ನೋಡಿಪ್ಪ, ದಿನ ವೆಯ್ಟ್ ಮಾಡ್ತೀನಿ ನಾನು. ಆಯ್ತು ಬಿಡಿ, ಅಷ್ಟೇ ತಾನೇ, ಮಾತಾಡ್ತೀನಿ ನಮ್ಮಮ್ಮ ಹತ್ರ. ಹಂಗೆ ಹೇಳ್ತಾನೆ ಇದ್ದೀರಪ್ಪ ಎಷ್ಟು ತಿಂಗಳಿಂದಾನು. ನೀವು ಮಾತಾಡಿಲ್ಲ, ನಾನು ಬಂದಿಲ್ಲ. ಅದಕ್ಕೇನು ಅರ್ಜೆಂಟ್ ಬಿಡ್ರಿ, ನಾವು ಸ್ವಲ್ಪ ದಿನ ಹೆಂಗೆ ಆರಾಮಾಗಿರೋಣ, ಆಮೇಲೆ ಮದುವೆ ಇಲ್ಲನು. ನೀವು ಹಿಂಗೆ ತಡ ಮಾಡ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮ ನಂಗೆ ಆಲ್ರೆಡಿ ಗಂಡು ನೋಡ್ತಾ ಇದ್ದಾರೆ. ನಾನು ಕಟ್ಕೊಂಡು ಹೋಗ್ತೀನಿ ಅಷ್ಟೇ, ಯಾರನ್ನಾದ್ರೂ ಒಬ್ಬರನ್ನ. ಅಯ್ಯಯ್ಯೋ, ನೀವು ಹಂಗೇನಾದ್ರೂ ಮಾಡಿಬಿಟ್ಟಿರಾ? ನಾನು ನಿಮಗೋಸ್ಕರನೇ ಕಾಯ್ಕೊಂಡಿದ್ದೀನಿ ರೀ. ಸರಿ, ಹಾಗಿದ್ರೆ ಬೇಗ ನಿಮ್ಮ ಮೇಲೆ ಮಾತಾಡಿ ಒಪ್ಸಿ, ಸರಿನಾ? ಸರಿ, ನಾನು ಇವತ್ತು ಮಾತಾಡ್ತೀನಿ ನಮ್ಮ ಅಪ್ಪ ಅಮ್ಮ ಹತ್ರ. ಸರಿ, ನೀವು ಒಂದು ನಿಮಿಷ ಇಲ್ಲೇ ಇರಿ, ನಾನು ಬಾಸ್ಗೆ ಈ ಫೈಲ್ ಕೊಟ್ಟು ಬರ್ತೀನಿ. ಆಮೇಲೆ ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ. ಓಕೆ. ಅಯ್ಯೋ ದೇವ್ರೇ, ಇವಳಿಗೆ ನನಗೆ ಮದುವೆ ಆಗಿರೋ ವಿಷಯ ಗೊತ್ತಿಲ್ಲ. ಮದುವೆ ಆಗಿಲ್ಲ ಅಂತ ಅನ್ಕೊಂಡು ನಾನು ಲವ್ ಮಾಡ್ತಾವಳೆ. ಒಂದು ವೇಳೆ ಇವಳು ಗೊತ್ತಾಗ್ಬಿಟ್ರೆ ಏನು ಮಾಡ್ತಾಳೋ ಏನೋ. ಯಾರಪ್ಪ ಫೋನ್ ವೈಬ್ರೇಟ್ ಆಗ್ತಾಯಿದೆ? ಹಲೋ ರೀ, ನಾನು ರೀ. ಇವತ್ತು ಹಬ್ಬ ಅಲ್ವಾ, ನೀವಿನ್ನೂ ಮನೆಗೆ ಬಂದೇ ಇಲ್ಲ. ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು? ಹಾಂ, ಬಂದೆ. ಇನ್ನೊಂದು ಅರ್ಧ ಗಂಟೆ ಕಣೆ, ಬಂದ್ಬಿಡ್ತೀನಿ. ಅಂದಂಗೆ ನೀನು ಅಪ್ಪ ಮನೆಗೆ ಹೋಗ್ಬೇಕು ಅಂತಿದ್ಯಲ್ಲ, ರೆಡಿಯಾಗಿರು, ಕರ್ಕೊಂಡೋಗಿ ಬರ್ತೀನಿ. ಹಾಂ ರೀ, ಬೇಗ ಬಂದ್ಬಿಡಿ, ನಾನು ರೆಡಿಯಾಗಿದ್ದೀನಿ. ಏನಕ್ಕಂದ್ರೆ ಅಪ್ಪ ಇವತ್ತು ನನಗೆ ಒಡವೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಗ ಹೋಗಿ ತಗೊಬಂದ್ಬಿಡೋಣ ಇಬ್ರು. ಓ ಹೌದಾ, ಸರಿ ಸರಿ, ಹಾಗಾದರೆ ಬೇಗ ಬರ್ತೀನಿ, ಹೋಗಿ ಬರೋಣ. ಸರಿ ರೀ. ನನಗೆ ಇವುಗಳಿಂದ ಇದೊಂದೇ ಯೂಸ್ ಆಗೋದು, ದುಡ್ಡು ಒಡವೆ ಎಲ್ಲನೂ. ಇದನ್ನು ಬಿಟ್ಟರೆ ಏನೂ ಯೂಸ್ ಇಲ್ಲ ನನಗೆ ಇವಳಿಂದ. ಪಾಪ ಅನಿಸುತ್ತೆ ಒಂದೊಂದು ಸಾರಿ, ಆದರೆ ನನಗೆ ಮ್ಯಾಚ್ ಹಾಕ್ಬೇಕಲ್ಲ. ನಾನೇನು ಮಾಡಲಿ? ನನಗೆ ನನ್ನ ಹೆಂಡತಿ ಒಬ್ಬಳನ್ನ ಬಿಟ್ಟು ಬೇರೆ ಎಲ್ಲ ಹುಡುಗರು ಇಷ್ಟ ಆಗ್ತಾರೆ. ಅದೇನೋ ಅಪ್ಪ, ನನ್ನ ಹೆಂಡತಿ ಮಾತ್ರ ನಂಗೆ ಇಷ್ಟ ಆಗಲ್ಲ. ನಾನೇನು ಮಾಡಲಿ? ತಪ್ಪು ನಂದ? ಮಂಜಕ್ಕ, ತರಕಾರಿ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ? ನೋಡ್ತಾ ಇದ್ರೆ ಬಿಡೋಕ್ಕೆ ಮನ್ಸು ಬರ್ತಲ್ಲ. ಎಲ್ಲೋ ನನಗೆ ತಗೋಬಿಡ್ಲ ಅಂತ ಅನಿಸ್ತಿದೆ. ಆದರೆ ತೊಗೊಂಡ್ರೆ ವೇಸ್ಟು. ಅಷ್ಟೇ ನಮ್ಮಿಬ್ಬರಿಗೆ ಏನು ಕೇಳಿ? ನೋಡಿ, ಅವರೇಕಾಯಿ ಎಷ್ಟು ಚೆನ್ನಾಗಿದೆ. ನಾನು 2 ಕೆಜಿ ತೊಗೊತೀನಿ. ಅದು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2-3 ದಿನ ಆಗುತ್ತೆ. ನಾನು ಹಂಗೆ ಮಾಡ್ತೀನಿ ಮಂಜಕ್ಕ. ನಮ್ಮ ಯಜಮಾನ್ರಿಗೆ ಅವರೇಕಾಯಿ ಉಳಿಯೋದು ತುಂಬ ಇಷ್ಟ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಹೌದಾ? ತಗೋ ಹಂಗಂದ್ರೆ ಒಂದು 2 ಕೆಜಿ ನೀನೇನು. ಬರೀ ನೀನು ತಗೊಳ್ಳಿ. ಅವರೇಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಅದ್ರಲ್ಲಿ ಚಕ್ಲಿ ಮಾಡ್ತಾರೆ, ಅಂದರೆ ಇದಕ್ಕಿದ್ದು ಬೇಳೆ ಅಂತ ತೋರ್ತಾರೆ, ಇದಕ್ಕಿದ್ದು ಬೇಳೆ ಇದಕ್ಕಿಟ್ಟು ಅದ್ರಲ್ಲಿ ಚಕ್ಲಿ, ಪಾಯಸ ಎಲ್ಲ ಮಾಡ್ತಾರೆ ಕಣೆ, ತುಂಬ ರುಚಿಯಾಗಿರುತ್ತೆ. ಹೌದಾ? ಹಂಗಂದ್ರೆ ನೀನು ನಂಗೆ ಮಾಡಿಕೊಡೆ. ಅಯ್ಯೋ, ಮಾಡ್ಕೊತಾ ಇದ್ದೆ ಕಣೆ. ಆದರೆ ಇವತ್ತು ನಮ್ಮ ಅಪ್ಪ ಮನೆಗೆ ಹೋಗಬೇಕು. ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು ಆವಾಗಲೇ, ಬೇಗ ಬರ್ತೀನಿ ರೆಡಿಯಾಗಿರು ಅಂತ. ನಾನು ತರಕಾರಿ ತೊಗೊಂಡು ಬೇಗ ಮನೆಗೆ ಹೋದರೆ ಅಪ್ಪ ಮನೆಗೆ ಹೋಗಿ ಬರ್ಬೋದು. ಮತ್ತೆ ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡ್ಕೊಡ್ತೀನಿ ಬಿಡು. ಸರಿ, ಹಾಗಾದರೆ ಇನ್ನೊಂದಿನ ಯಾವಾಗಾದರೂ ಮಾಡ್ಕೊಡುವಂತೆ ಬಿಡು. ಇವತ್ತು ಅಪ್ಪ ಮನೆಗೆ ಹೋಗ್ಬಿಡ್ಬಾ. ನನಗೆ ಏನು ಸಮಾಚಾರ ಅಪ್ಪ ಮನೆಗೆ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ಕಣೆ. ನಮ್ಮ ಅಪ್ಪ ನನಗೆ ಮೊನ್ನೆ ಬಂದಿದ್ದಾಗ ಹೇಳಿದರು, ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ಒಡವೆ ಅಂತ ಇಸ್ಕೊಡ್ತೀನಿ ಅಂತ. ಅದಕ್ಕೆ ತೊಗೊಬೇಡ ಅಂತ ಹೋಗ್ತಾ ಇದ್ದೀನಿ. ಲಾವಣ್ಯ, ನಾನು ಹಿಂಗೆ ಅಂತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪ ನಿಮಗೆ ತುಂಬ ಸಹಾಯ ಮಾಡ್ತಾರಲ್ಲ, ಏನಕ್ಕೆ? ಅಯ್ಯೋ, ನೀನು ಅವಳು ಕೇಳ್ತಿದ್ಯಲ್ಲೇ, ಅಪ್ಪ ಸಹಾಯ ಮಾಡ್ದಲೇ ಮಗಳಿಗೆ ಮತ್ತಾರು ಮಾಡ್ತಾರೆ. ನಮ್ಮಪ್ಪನಿಗೆ ನಂದು ತುಂಬ ಇಷ್ಟ, ಅದಕ್ಕೆ ಮಾಡ್ತಾರೆ. ಸರಿ, ಮಾಡಲಿ ಬೇಡ ಅಂತಲ್ಲ. ನಿನ್ನ ಗಂಡನಿಗೆ ಸದರ ಆಗಲ್ವಾ? ನೀನು ಪ್ರತಿಯೊಂದನ್ನು ಹೋಗಿ ತವ್ರ ಮನೆಗೆ ತೊಗೊಬರ್ತಾ ಇದ್ರೆ ನಿನ್ನ ಗಂಡ ಏನು ಮಾಡ್ತಾನೆ ಯೋಚನೆ ಮಾಡು. ಅಯ್ಯೋ, ಅವ್ರು ಹಂಗೆಲ್ಲ ಇಲ್ಲ ಕಣೆ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಏನು ತೊಗೊಬರ್ತೀನಿ ಅಂದರೆ ಅವ್ರು ಬೇಡ ಬೇಡ ಅಂತಾರೆ ಕಣೆ. ನಾನೇ ಸುಮ್ಮನಿರ್ರಿ, ಅಪ್ಪ ಕೊಡ್ತಾರೆ ಅಂತ ಹೇಳ್ತೀನಿ. ಅವ್ರು ಸ್ವಲ್ಪನೂ ಇಷ್ಟನೇ ಆಗಲ್ಲ ಅಪ್ಪ ಮನೆ ತೊಗೊಂಡು ಬಂದರೆ ನಾನು. ಹೌದಾ? ಇಷ್ಟನೇ ಇಲ್ಲದೆ ಇಷ್ಟೆಲ್ಲ ತೊಗೊಂಡ್ರೆ ನಿಮ್ಮ ಯಜಮಾನ್ರು? ಬರೀ ನಿಂಗೆ ಯಾಕೆ ಬೇಕು ಬಿಡು. ಅವ್ಳು ಇಷ್ಟ, ಅವಳು ಗಂಡನ ಇಷ್ಟ. ನೋಡು, ನೀನು ಅದ್ರ ತಲೆ ಹಾಕೋ ಚೆನ್ನಾಗಿರಲ್ಲ ಕಣೆ. ಹಂಗಲ್ಲ ಮಂಜಕ್ಕ, ನಾನೇನು ಹೇಳ್ತಿದ್ದೀನಿ ಅಂದರೆ, ಸರಿ ಬಿಡು, ಇವಾಗ ನಾವೇನಕ್ಕೆ ಬಂದಿದ್ದೀವಿ ಆ ಕೆಲಸ ಮಾಡೋಣ. ಪರಿ, ನೀನು ನಂಗೆ ಏನಾದರೂ ಹೇಳ್ಬೇಕಾ? ಹೇಳಂಗಿದ್ರೆ ಹೇಳೆ. ಲಾವಣ್ಯ,
ಅದು ನಾನು ನಿಂಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಕಣೆ, ಆದರೆ ನಿನ್ನ ಈ ಮುಗ್ಧತೆ ನೋಡಿ ನನಗೆ ಮನಸ್ಸೇ ಬರ್ತಾ ಇಲ್ಲ ಹೇಳೋಕ್ಕೆ. ಅಯ್ಯೋ ಅಂಥದ್ದೆಲ್ಲ ಏನಿಲ್ಲ, ಹೇಳೇ ಏನಾದರೂ ಇದ್ದರೆ. ಅದು ರೀ ಮದನ್ ಅವರೇ, ಸ್ವಲ್ಪ ತರಕಾರಿ ತೊಗೊಬೇಕು, ತೊಗೊಂಬರ್ತೀನಿ, ನೀವು ಇಲ್ಲೇ ವೆಯ್ಟ್ ಮಾಡ್ತಾರೆ ನನಗೋಸ್ಕರ. ಅಯ್ಯೋ ಅಷ್ಟೇ ತಾನೇ, ಹೋಗ್ರಿ, ನಿಮಗೋಸ್ಕರ 1 ಅವರ್ ಏನು, ಜೀವನ ಪೂರ್ತಿ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ. ಹಾಂ ಹಾಂ ಹೌದಂತೆ. ಸರಿ. ಅರೆ ರೀ, ನೀವೇನ್ರಿ ಇಲ್ಲಿ? ಆ ಲಾವಣ್ಯ, ಅಯ್ಯೋ ಇವಳು ಏನಾದರೂ ನೋಡ್ಬಿಟ್ಲ ನಮ್ಮಿಬ್ಬರನ್ನು. ಮಂಜಕ್ಕ ಸಿಗಾಕೊಂಡೆ ಇವತ್ತು. ಲಾವಣ್ಯ ಕೇಳು, ನಿಮ್ಮ ಯಜಮಾನ್ರು ಯಾಕೆ ಬಂದಿದ್ದಾರೆ ಅಂತ ಕೇಳಿಲಿ. ಅಯ್ಯೋ ತಡಿಯೇ ಕೇಳ್ತೀನಿ, ಮತ್ತೇನಕ್ಕೆ ಬಂದಿದ್ದಾರೆ? ನನ್ನ ನೋಡಿದ್ದಾರೆ, ಅದಕ್ಕೆ ಇಲ್ಲಿ ಬಂದಿದ್ದಾರೆ, ಅದ್ರಲ್ಲಿ ಕೇಳೋದೇನು ಬಂತು? ಎಲ್ಲ ನೀನು ಹೇಳ್ಬೇಡ ಕಣೆ, ನೀ ಇಲ್ಲಿರೋ ವಿಷಯ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ನೀನು ಹೇಳ್ಬಿಟ್ಟು ಬಂದಿದ್ಯಾ ಅವ್ರಿಗೆ? ಇಲ್ಲ, ಮತ್ತೆ ಹೋಗಿ ಕೇಳು. ರೀ, ನಿಮಗೆ ನಾನು ಇಲ್ಲಿರೋ ವಿಷಯ ಯಾರು ಹೇಳಿದ್ದು? ಅದು ಲಾವಣ್ಯ, ನಾನು ಹೆಂಗೆ ಹೋಗ್ತಾ ಇದ್ನಲ್ಲ, ನೀನು ನೋಡಿದೆ, ಅದಕ್ಕೆ ಬಂದೆ. ಗೊತ್ತಾಯ್ತವಾಗ ನಿಮಗೆ? ಹೇ ಸರಿ ನಡೀರಿ ಹೋಗೋಣ, ತರಕಾರಿ ತೊಗೊಂಡಾಯ್ತು, ಹೋಗ್ಬೇಡ ನಡೀರಿ. ಸರಿ ಬಾ ಹೋಗೋಣ. ಮಂಜಕ್ಕ ಬರೀ, ನಾನು ಹೋಗ್ತೀನಿ, ನೀವು ತೊಗೊಂಡು ಆಮೇಲೆ ಮನೆಗೆ ಹೋಗಿ. ನೋಡ್ದ ಮಂಜಕ್ಕ, ಪಾಪ ಅವಳಿಗೆ ಅವನಿಷ್ಟು ಮೋಸ ಮಾಡ್ತಾನೆ ಅಂತ. ಇದು ಗುಗ್ಗು ಎಲ್ಲ ನಂಬುತ್ತೆ, ಸ್ವಲ್ಪ ಯೋಚನೆ ಮಾಡಲ್ಲ ಇವಳು. ಅಯ್ಯೋ ಮದನ್ ಎಲ್ಲೋದ್ರು? ಇಷ್ಟೊತ್ತು ನಿಂತ್ಕೊಂಡಿದ್ರಲ್ಲ. ಜೀವನ ಪೂರ್ತಿ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರು, ಈಗ ಅರ್ಧ ಗಂಟೆನೂ ಹಂಗೋಸೆ ವೆಯ್ಟ್ ಮಾಡಿಲ್ಲ. ಏನಮ್ಮ ನೀನು, ನಿನ್ನ ಹೆಸರು ಹೇಳು. ಯಾಕೆಂದರೆ ನಿನ್ನ ಜೊತೆ ಒಬ್ಬರು ಬಂದಿದ್ರಲ್ಲ, ಅವನಿಗೆ ಏನಾಗಬೇಕು? ನಿಮ್ಗೆ ಯಾಕೆ ಅದೆಲ್ಲ ನಾನೇ ಕೇಳಬೇಕು? ಹಂಗಲ್ಲ, ನನಗೆ ಹುಡುಗ ಗೊತ್ತು, ಅದಕ್ಕೆ ಕೇಳಿದೆ. ಓ ಹೌದಾ, ಮದನ್ ನಿಮಗೆ ಗೊತ್ತಿದ್ದಾನಾ? ಓ ಸರಿ, ಹಾಗಿದ್ರೆ ನಾನು ಅವನು ಒಟ್ಟಿಗೆ ಕೆಲಸ ಮಾಡ್ತೀವಿ ಒಂದೇ ಆಫೀಸಲ್ಲಿ, ಅವನು ನನ್ನ ಕೊಲೀಗು. ಓ ಹೌದಾ, ಹಾಂ ಹೌದು, ಕೊಲೀಗ್ ಅಷ್ಟೇ ಅಲ್ಲ, ನನ್ನ ಬಾಯ್ ಫ್ರೆಂಡು ಕೂಡ. ನಾವು ಇಷ್ಟರಲ್ಲೇ ಮದುವೆ ಆಗ್ತಾ ಇದ್ದೀವಿ. ಏನು ಬಾಯ್ ಫ್ರೆಂಡಾ? ಮದುವೆ ಬೇರೆ ಆಗ್ತಾ ಇದ್ದೀವಿ ಇಬ್ರು? ಹೌದು, ಅದಕ್ಕೆ ನೀವ್ಯಾಕೆ ಶಾಕ್ ಆಗ್ತಿದ್ದೀರಾ? ಯಾಕೆ, ನಾವಿಬ್ರು ಮದುವೆ ಆಗ್ಬಾರ್ದಾ? ಆಗ್ಬೋದು, ಆದರೆ ನೀನು ಅವನ್ನ ಮದುವೆ ಆಗ್ಬಿಟ್ರೆ ಅವ ಹೆಂಡತಿ ಕತೆ ಏನಾಗಬೇಕು? ವಾಟ್, ಹೆಂಡತಿನ? ನಿಮಗೆ ತಲೆಗಿಲೆ ಕೆಟ್ಟಿದೆಯಾ ಹೆಂಗೆ? ಅವನಿಗಿನ್ನೂ ಮದುವೆನೇ ಆಗಿಲ್ಲ, ಹೆಂಡತಿ ಅಂತಿದ್ದೀರಲ್ಲ? ನೋಡಮ್ಮ, ನನಗೆ ನೀನು ಯಾರು ಅಂತ ಗೊತ್ತಿಲ್ಲ, ಆದರೆ ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ಅವನು ಮದನ್, ಅವನ ಹೆಂಡತಿ ಲಾವಣ್ಯ ಅಂತ, ಅವರಿಬ್ಬರು ಇರೋದು ನಮ್ಮ ಲೆವೆಟಲ್ಲೇ. ಅವನಿಗೆ ಮದುವೆ ಆಗಿದೆ. ದಯವಿಟ್ಟು ನೀನು ಇದನ್ನು ಅರ್ಥ ಮಾಡ್ಕೊಂಡು ದೂರ ಇದ್ದರೆ ಅವರಿಬ್ರಿಗೂ ತುಂಬ ಒಳ್ಳೆಯದು. ನೀವೇನು ಹೇಳ್ತಿದ್ದೀರಾ? ಅವನಿಗೆ ಮದುವೆ ಆಗಿದೆಯಾ? ನೋವೇ. ಹೌದಮ್ಮ, ಅವನಿಗೆ ಮದುವೆ ಆಗಿದೆ. ಅವನ ಫ್ಯಾಮಿಲಿ ಸಮೇತ ನಮ್ಮ ಲೆವೆಟಲ್ಲಿ ಇದ್ದಾನೆ. ನಿಮಗೆ ಸುಳ್ಳು ಹೇಳ್ತಾನೆ, ಇದನ್ನು ಅರ್ಥ ಮಾಡ್ಕೊ. ನೀನು ತುಂಬ ಮೋಸ ಹೋಗ್ಬೇಡಮ್ಮ. ನಾ ಇದನ್ನ ಹೆಂಗೆ ನಂಬಲಿ? ನಾನು ಕಣ್ಣಲ್ಲೇ ನೋಡ್ದಲೆ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವಿಬ್ಬರು 6 ತಿಂಗಳಿಂದ ಜೊತೆಲೇ ಇದ್ದೀವಿ. ನನಗೆ ಯಾವತ್ತೂ ಅನುಮಾನ ಬಂದಿಲ್ವಲ್ಲ, ಈಗ ನೀವು ಹೇಳ್ತಾ ಇರೋದು ನೋಡ್ತಿದ್ರೆ. ಸರಿ, ಆಗಿದ್ರೆ ನೀನೊಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ ಒಂದು 10 ಗಂಟೆ ಹಂಗೆ ನಮ್ಮ ಲೆವೆಟಿಗೆ ಬಾ. ನಾನು ನಿಂಗೆ ಅಡ್ರೆಸ್ ಸೆಂಡ್ ಮಾಡ್ತೀನಿ ಫೋನ್ಗೆ, ಆವಾಗ ನಿನಗೆ ಅವನು ಸಿಗಾಕೋತಾನೆ, ಸರಿನಾ? ಸರಿ, ಆಗಿದ್ರೆ ನನ್ನ ನಂಬರ್ ತೊಗೊಳ್ಳಿ, ನನಗೆ ಲೊಕೇಶನ್ ಕಳಿಸಿ, ನಾನು ಖಂಡಿತ ಬರ್ತೇನೆ. ನನಗೆ ಈ ವಿಷಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ರಿಗೂ. ನೀವು ಯಾರೋ ಏನೋ, ನನಗೆ ನನ್ನ ಲೈಫ್ನೇ ಉಳಿಸ್ಬಿಟ್ರಿ ನೀವು. ಇಲ್ಲ ಅಂದರೆ ನಾನು ತುಂಬ ಮೋಸ ಹೋಗ್ತಾ ಇದ್ನ ಏನೋ. ಪಾಪಿ ಅವನು, ನಂಗೆ ಸಿಗಾಕೊಂಡ್ಲಿ. ಅವನು ನಮ್ಮ ಮಾತು ಸುಮ್ಮನೆ ಬಿಡಲ್ಲ. ಬಿಡಬೇಡಮ್ಮ, ಬಿಡಬೇಡ, ಅವನು ನಮ್ಮ ಮಾತು ಸುಮ್ಮನೆ ಬಿಡಬೇಡ. ಅವನು ಎಂಥ ಅಂತ ನಿಂಗೆ ಗೊತ್ತಾಗುತ್ತೆ, ಆಮೇಲೆ ಅವನಿಗಿದೆ ಹಬ್ಬ. ಹೌದು, ಹಬ್ಬ ಮಾಡ್ತೀನಿ ಖಂಡಿತ. ಸರಿ, ನಾನೀಗ ಬರ್ತೀನಿ. ಅಂದಂಗೆ ತುಂಬ ಥ್ಯಾಂಕ್ಸ್ ನೀವು ಹೇಳಿದ್ದಕ್ಕೆ. ನೋಡ್ದೆ ಮಂಜಕ್ಕ, ನಾನು ಯಾವಾಗ ಹೇಳ್ತಾ ಇದ್ದೆ ಗೊತ್ತಾ ಅವಳಿಗೆ, ನಂಬೇಡ ಕಣೆ ಅಂತ. ಇದಕ್ಕೇನೆ. ಹೌದು ಕಣೆ, ಪಾಪ ಅವಳು ನೋಡಿದ್ರೆ ನನಗೆ ಹೊಟ್ಟೆವನೇ ಉರಿತಿದೆ.